ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಈಗಾಗಲೇ 8 ರಿಂದ 9 ಲಕ್ಷ ಕೋಟಿ ರೂಪಾಯಿಗಳು ಈ ರಾಜ್ಯದ ಮೇಲೆ ಸಾಲವನ್ನು ಹೊರಿಸಿದ್ದಾರೆ. ಇದೇ ಇವರು ಮಾಡಿರ್ತಕ್ಕಂಥ ಘನಕಾರ್ಯ ಏನು ಅಂತಂದರೆ, ಕಾಂಗ್ರೆಸ್ ಸರ್ಕಾರ 8 ರಿಂದ 9 ಲಕ್ಷ ಕೋಟಿ ರೂಪಾಯಿಗಳು ಸಾಲ ಮಾಡಿದ್ದಾರೆ. ಇದನ್ನು ಬರುವಂಥ ದಿನಗಳಲ್ಲಿ ಅದಕ್ಕೆ ಬಡ್ಡಿಯನ್ನು ಕೂಡ ಕಟ್ಟಲಿಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕರ್ನಾಟಕ ಅಂತಂದರೆ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೊಂಡು ಬಂದಂಥ ರಾಜ್ಯ ಇದು. ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ತಂದಿದ್ರು. ವಿತ್ತೀಯ ಜವಾಬ್ದಾರಿಯ ಹೊಣೆಗಾರಿಕೆ. ಆ ಹೊಣೆಗಾರಿಕೆನೇ ಇಲ್ಲ ಇವತ್ತು. ಆ ಹೊಣೆಗಾರಿಕೆ ಹೋಗಿ ಇವತ್ತು ನಾವು ಸಾಲಗಾರರಾಗಿದ್ದೀವಿ ರಾಜ್ಯದಲ್ಲಿ. ಹಾಗಾಗಿ ಇದನ್ನೆಲ್ಲ ಕೂಡ ಹೋಗಲಾಡಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಆಯಾ ರಾಜ್ಯಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿ ಜವಾಬ್ದಾರಿಗಳನ್ನು ವಿಧಿಸಿದ್ದಾರೆ. ಇದನ್ನು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಇವತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಭಾರತ ನಿರ್ಮಾಣ ಆಗಬೇಕು ಅಂತಂದರೆ ಅದು ಭ್ರಷ್ಟಾಚಾರ ಮುಕ್ತದಿಂದ ಕೂಡಿರಬೇಕು. ಮಹಾತ್ಮ ಗಾಂಧಿಯವ್ರನ್ನ ಹೆಸರಿಟ್ಕೊಂಡು ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಲೂಟಿ ಮಾಡಿದರೆ ಅವರಿಗೆ ಗೌರವ ತಂದಂಗೆ ಆಗುತ್ತಾ ನಾವು? ಹಾಗಾಗಿ ಇದನ್ನು ಸ್ವಲ್ಪ ತಾವು ಗಮನಿಸಬೇಕು. ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಪಂಚಾಯಿತಿವಾರು ಬರಬೇಕು ಅಂತ ನಾನು ಉದ್ದೇಶ ಮಾಡಿದ್ದೇನೆ. ಇನ್ನೂ ನಮ್ಮ ಯೋಜನೆಗಳ ಬಗ್ಗೆ, ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು, ಕೆಲವು ಕಾಯ್ದೆಗಳು, ಇದನ್ನು ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಕೂಡ ನಾನು ಹಂಚ್ಕೊಳ್ಳುವಂಥ ಒಂದು ಅವಕಾಶ ಬೇಕಾಗಿದೆ ಮತ್ತು ಅವಶ್ಯಕತೆ ಕೂಡ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.